ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ಇವತ್ತು ಶನಿವಾರ ಡಬಲ್ ಹೆಡರ್ ಮ್ಯಾಚಸ್. ಇವತ್ತು ಡಬಲ್ ಧಮಾಕ್ ಅಂತ ಹೇಳ್ಬೋದು. ಹೌದು, ಮೊದಲನೇ ಮ್ಯಾಚ್ ಬಂದು ಡೆಲ್ಲಿ ವರ್ಸಸ್ ಮುಂಬೈ ಆಡ್ತಾರೆ. ಎರಡನೇ ಮ್ಯಾಚ್ ಬಂದು GT ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಆಡ್ತಾ ಇದೆ. ಈ ಟೀಮ್ಸ್ ನ ಪ್ರತಿಯೊಂದು ಸ್ಟ್ಯಾಟ್ಸ್ ಇರ್ಬೋದು, ಪ್ಲೇಯಿಂಗ್ 11 ಇರ್ಬೋದು, ಪಿಚ್ ರಿಪೋರ್ಟ್ ಇರ್ಬೋದು, ಎಲ್ಲವೂ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಲಾಸ್ಟ್ ಮ್ಯಾಚ್ ಚೆನ್ನೈದು ರಿವ್ಯೂ ಮಾಡೋಣ. ಹಂಗೆ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ನಾನು ನಿಮಗೆ ಪ್ರಿವ್ಯೂ ಮಾಡಬೇಕಾದಾಗೆ ಹೇಳಿದ್ದೆ, CSKಗೆ ಪಂಜಾಬ್ನ ಬೀಟ್ ಮಾಡೋದು ಸಖತ್ ಕಷ್ಟ ಇದೆ ಅಂತ. ಅದೇ ತರ ಆಯ್ತು. ಮೊದಲಿಗೆ ಟಾಸ್ಗೆ ಹೋಗ್ಬಿಡೋಣ. ಟಾಸ್ ವಿನ್ ಆಗಿದ್ದು ಪಂಜಾಬ್. ನಾವು ಚೇಸ್ ಮಾಡ್ತೀವಿ ಅಂದ್ರು. ಬ್ಯಾಟಿಂಗ್ ಅಂತ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಬಂದ್ರು. ಸಂಜು ಸ್ಯಾಮ್ಸನ್ ಇವ್ರನ್ನ ಯಾಕೆ ಟ್ರೇಡ್ ಮಾಡಿದೀವ ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಇವ್ರಿಗೆ IPL ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಕಾಡ್ತಾ ಇದೆ. ಹೌದು, ಲಾಸ್ಟ್ T20 ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಆಡಿರ್ಬೋದು. ಬಟ್ ಓವರ್ ಆಲ್ IPL ಅಂತ ತಗೊಂಡಾಗ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಇದೆ. ಇವತ್ತು ಅಷ್ಟೇ ಜಾಸ್ತಿ ರನ್ ಏನು ಸ್ಕೋರ್ ಮಾಡೋಕ್ಕಾಗಿಲ್ಲ. ಜಸ್ಟ್ 7 ರನ್ಸ್ ಅಷ್ಟೇ. ಸ್ಕೀವರ್ ಬ್ರಾಕ್ಲೆಟ್ಗೆ ವಿಕೆಟ್ ಕೊಟ್ಟು ಹೋದ್ರು. ಮತ್ತೆ ಋತುರಾಜ್ ಗಾಯಕ್ವಾಡ್ ಇವ್ರ ಕಡೆಯಿಂದ ಅಷ್ಟೊಂದು ಬ್ಯಾಟಿಂಗ್ ಅಲ್ಲಿ ಪ್ರದರ್ಶನ ಬರ್ತಾ ಇಲ್ಲ. ಇವ್ರ ಪಾಸಿಟಿವ್ ಸೈನ್ ಏನಂದ್ರೆ ಆಯುಷ್ ಮಾತ್ರೆ ಒಬ್ಬರು 73 ರನ್ಸ್ ಸ್ಕೋರ್ ಮಾಡಿದ್ರು. ಚೆನ್ನಾಗಿ ಆಡಿದ್ರು. ಇವ್ರಿಗೆ 2 ಲೈಫ್ ಸಿಕ್ತು. ಬಟ್ ಆದ್ರೂ ಅದನ್ನ ಜಾಸ್ತಿ ಸ್ಕೋರ್ಗೆ ಕನ್ವರ್ಟ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಲಾಸ್ಟ್ ಅಲ್ಲಿ ಶಿವಮ್ ದುಬೆ ಬಂದು ಸಖತ್ತಾಗಿ ಪ್ರದರ್ಶನ ಕೊಟ್ರು. ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. 45 ರನ್ಸ್ ಸ್ಕೋರ್ ಮಾಡಿದ್ರು. ಮತ್ತೆ ಸರ್ಫರಾಜ್ ಖಾನ್ ಅಷ್ಟೇ, ಅವರು ಸಖತ್ತಾಗಿ ಆಡಿದ್ರು. 32 ರನ್ಸ್. ಇವರು ಬ್ಯಾಟಿಂಗ್ ಸಖತ್ತಾಗಿನೇ ಆಯ್ತು. ಇವ್ರ ಕಡೆ ಪಂಜಾಬ್ ಕಡೆ ಬೌಲಿಂಗ್ ಅಲ್ಲಿ ಯಜುವೇಂದ್ರ ಚಹಲ್ ಒಬ್ರೇ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ದು. ಇನ್ನೆಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇಲ್ಲೊಂದು ಶ್ರೇಯಸ್ ಅಯ್ಯರ್ ಏನ್ ತಪ್ಪು ಮಾಡಿದಂದ್ರೆ ಯಜುವೇಂದ್ರ ಚಹಲ್ಗೆ 4 ಓವರ್ ಕಂಪ್ಲೀಟ್ ಮಾಡಿಸ್ಬೇಕಾಯ್ತು. ಇವ್ರು ಯಾಕೆ ಮಾಡಿಸಿಲ್ಲ ಅಂದ್ರೆ ಅಲ್ಲಿ ಶಿವಮ್ ದುಬೆ ಇದ್ರಲ್ಲ, ಆದ್ರಿಂದ ಯಜುವೇಂದ್ರ ಚಹಲ್ಗೆ 4th ಓವರ್ ಕೊಟ್ಟಿಲ್ಲ. ಮತ್ತೆ 209 ರನ್ಸ್ ನ ಚೇಸ್ ಮಾಡಕ್ಕಂತ ಬರ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಅದರಲ್ಲಿ ಏನ್ ಬೆಂಕಿ ಸ್ಟಾರ್ಟ್ ಕೊಟ್ಟಿದ್ದು ಪ್ರಿಯಾಂಶ್ ಆರ್ಯ ಮತ್ತೆ ಪ್ರಭು ಸಿಮ್ರಾನ್ ಸಿಂಗು ಸಖತ್ತಾಗಿ ಆಡಿದ್ರು. ಪ್ರಿಯಾಂಶ್ ಆರ್ಯ 39 ರನ್ಸ್ ಜಸ್ಟ್ 11 ಬಾಲ್ಸ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಮತ್ತೆ ಪ್ರಭು ಸಿಮ್ರಾನ್ ಸಿಂಗು ಅಷ್ಟೇ ಸಖತ್ತಾಗಿ ಬ್ಯಾಟಿಂಗ್ ಅಲ್ಲಿ ಪ್ರದರ್ಶನ ಕೊಟ್ರು. ಮತ್ತೆ ಕೂಪರ್ ಕನೋಲಿ ಪಂಜಾಬ್ ಕಡೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು ನೈಟು. ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಂದು 50 ಬಂತು, ಚೆನ್ನಾಗಿ ಆಡಿದ್ರು. ಮತ್ತೆ ಲಾಸ್ಟ್ ಅಲ್ಲಿ ಬಂದು ಶಶಾಂಕ್ ಸಿಂಗು ಮತ್ತೆ ಮಾರ್ಕಸ್ ಸ್ಟೋನಿಸ್ ಫಿನಿಶ್ ಮಾಡಿಕೊಟ್ರು ಮ್ಯಾಚ್ ನ. ಬೌಲಿಂಗ್ ಅಂತ ಬಂದಾಗ ನೈಟು ಚೆನ್ನೈ ಕಡೆ ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಯಾರು ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿಲ್ಲ. ಇನ್ನ ಇಲ್ಲೇ ಗೊತ್ತಾಗುತ್ತೆ ಚೇಸ್ ಮಾಡಿದ್ದಾರೆ ಅಂದ್ರೆ ಪಂಜಾಬ್ ಇನ್ನು ಬೌಲಿಂಗ್ ವರ್ಷಾಗಿ ಮಾಡಿರ್ತಾರೆ ಅಂತಾನೆ ಗೊತ್ತಾಗುತ್ತೆ. ಇದೇ ತರ ಏನಾದ್ರು ಚೆನ್ನೈ ಮುಂದುವರೆದ್ರೆ ಈ ಟೂರ್ನಮೆಂಟ್ ಅಲ್ಲಿ ಉಳಿಯೋದು ಕಷ್ಟ ಇದೆ. ಅವ್ರು ಎಚ್ಚೆತ್ಕೋಬೇಕು. ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರೋ ಪ್ರತಿಯೊಂದ್ರಲ್ಲೂ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ ಬರಬೇಕು ನೆಕ್ಸ್ಟ್ ಮ್ಯಾಚಸ್. ಇಲ್ಲಾಂದ್ರೆ ಈ ಟೂರ್ನಮೆಂಟ್ ಅಲ್ಲಿ ಉಳ್ಕೊಳಕ್ ಕಷ್ಟ ಆಗುತ್ತೆ. ಪಂಜಾಬ್ ಅಂತೂ ಇವಾಗ ಟಾಪ್ ಅಲ್ಲಿ ಕೂದಿರುತ್ತೆ. ಡೈರೆಕ್ಟ್ ಆಗಿ ಇವತ್ತು ಮ್ಯಾಚಿನ ಪ್ರಿವ್ಯೂ ಹೋಗ್ಬಿಡೋಣ. ಮೊದಲನೇ ಮ್ಯಾಚ್ ಆಡ್ತಾ ಇರೋದು ಡೆಲ್ಲಿ ವರ್ಸಸ್ ಮುಂಬೈ ಅಲ್ವಾ. ಅದು ಡೆಲ್ಲಿಯ ಹೋಮ್ ಗ್ರೌಂಡ್ ಆದಂತಹ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇರೋದು. ಇವರು ಈ 2 ಟೀಮ್ಸ್ ವಿನ್ನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದೆ. DC LSG ವಿರುದ್ಧ ವಿನ್ ಹಾಕೊಂಡು ಮತ್ತೆ ಮುಂಬೈ KKR ವಿರುದ್ಧ ವಿನ್ ಹಾಕೊಂಡು ಬರ್ತಾ ಇರೋದು. ಇವತ್ತು ಆಡ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ವಾ. ಎಲ್ಲರಿಗೂ ಗೊತ್ತಿರಾಗೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಬಂದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ತಾಗಿರುತ್ತೆ. ಮತ್ತೆ ಔಟ್ ಫೀಲ್ಡರ್ ಅಷ್ಟೇ ಸಖತ್ ಸ್ಪೀಡ್ ಇರುತ್ತೆ. ಮತ್ತೆ ಬೌಲರ್ಸ್ಗೂ ಫಾಸ್ಟ್ ಬೌಲಿಂಗ್ ಮಾಡ್ತಾರಲ್ವಾ, ಅವ್ರಿಗೂ ಅಷ್ಟೇ 1 to 6 ಓವರ್ಸ್ ಅಸಿಸ್ಟ್ ಆಗುತ್ತೆ. ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಇದು ಸ್ಪಿನ್ನರ್ಸ್ಗೂ ಅಷ್ಟೇ ಸ್ವಲ್ಪ ಅಸಿಸ್ಟ್ ಆಗುತ್ತೆ. ಯಾಕಂದ್ರೆ ವಿಕೆಟ್ ಬರ್ತಾ ಬರ್ತಾ ಡ್ರೈ ಆಗುತ್ತೆ, ಆದ್ರಿಂದ ಸ್ಪಿನ್ನರ್ಸ್ಗೂ ಅಸಿಸ್ಟ್ ಆಗುತ್ತೆ. ಮತ್ತೆ ಹೆಡ್ ಟು ಹೆಡ್ ಅಂತ ಬಂದಾಗ ಟೋಟಲ್ ಆಡಿದ್ರೆ 36 ಮ್ಯಾಚಸ್. ಅದರಲ್ಲಿ 20 MI ವಿನ್ ಆಗಿದ್ರೆ 16 ಡೆಲ್ಲಿ ವಿನ್ ಆಗಿರೋದು. ಇಲ್ಲಿ ಗೊತ್ತಾಗ್ತಾ ಇದೆ ಮುಂಬೈ ಸ್ವಲ್ಪ ಅಹೆಡ್ ಇದಾರೆ ಅಂತ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಡಿರೋದು 17 ಮ್ಯಾಚಸ್ ಟೋಟಲ್. ಅದರಲ್ಲಿ DC 7 ಟೈಮ್ಸ್ ವಿನ್ ಆಗಿದ್ರೆ MI 5 ಟೈಮ್ಸ್ ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ ಹೋಮ್ ಗ್ರೌಂಡ್ ಅಲ್ಲಿ ಸ್ವಲ್ಪ DCದೇ ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಮತ್ತೆ 2 ಟೀಮ್ಸ್ ನ ಪ್ಲೇಯಿಂಗ್ 11 ಅಂತ ಬಂದಾಗ DC ನೋಡೋಣ. DC ಲಾಸ್ಟ್ ಟೈಮ್ ವಿನ್ನಿಂಗ್ ಇಂದ ಬರ್ತಾ ಇರೋದಲ್ವಾ, ಆದ್ರಿಂದ ಇವತ್ತು ಅವ್ರು ಚೇಂಜ್ ಮಾಡೋ ಸಾಧ್ಯತೆ ಇಲ್ಲ. ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. ಇವರು ಅಷ್ಟೇ, ಮುಂಬೈ ಅಷ್ಟೇ ಲಾಸ್ಟ್ ವಿನ್ನಿಂಗ್ ಇಂದ ಬರ್ತಾ ಇರೋದಲ್ವಾ, ಅವರು ಅಷ್ಟೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗೋ ಸಾಧ್ಯತೆನೆ ಜಾಸ್ತಿ ಇದೆ. ಈ ಸ್ಟೇಡಿಯಂ ಅಲ್ಲಿ ಆವರೇಜ್ ವಿನ್ನಿಂಗ್ ಸ್ಕೋರ್ ಬಂದು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದಾಗ 170 ಪ್ಲಸ್ ಟಾರ್ಗೆಟ್ ಕೊಡ್ಲೇಬೇಕು. ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ 160 ಇದೆ. ನೀವೇನಾದ್ರೂ 170 ಎಲ್ಲ ಟಾರ್ಗೆಟ್ ಇದ್ ಮಾಡ್ಕೊಂಡು ನೀವು ಚೇಸ್ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಆದ್ರಿಂದ ಏನೋ ನೀವು ವಿನ್ ಆಗ್ಬೇಕಾದ್ರೆ 170 160 ಬಿಲೋನೆ ಕಟ್ ಆಗ್ಬೇಕು. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಇದುವರೆಗೆ ಆಡಿರೋದು 96 ಮ್ಯಾಚಸ್. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ 46 ಮ್ಯಾಚಸ್ ವಿನ್ ಆಗಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 49 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಚೇಸಿಂಗ್ ಮಾಡೋ ಟೀಮ್ಗೆ ಈಸಿ ಆಗುತ್ತೆ ಅಂತ. ಆದ್ರಿಂದ ಟಾಸ್ ಯಾರಾದ್ರೂ ವಿನ್ ಆದ್ರೆ ಚೇಸಿಂಗ್ಗೆ ತಗೊಳ್ತಾರೆ. ಇವಾಗ 2ನೇ ಮ್ಯಾಚ್ ನೋಡೋಣ. 2ನೇ ಮ್ಯಾಚ್ ಆಡ್ತಾ ಇರೋದು GT ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅಲ್ವಾ. ಅದು ಎಲ್ಲಿ ಗುಜರಾತ್ ನ ಹೋಮ್ ಗ್ರೌಂಡ್ ಆದಂತಹ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಇವರು GT ಅವರು ಲಾಸ್ಟ್ ಮ್ಯಾಚ್ PBKS ವಿರುದ್ಧ ಸೋತ್ಕೊಂಡು ಬರ್ತಾ ಇದ್ದಾರೆ. ಇವರು
ರಾಜಸ್ಥಾನ್ ರಾಯಲ್ಸ್ ಬಂದು CSK ವಿರುದ್ಧ ಡಾಮಿನೇಟಿಂಗ್ ವಿಕ್ಟರಿಯಿಂದ ಬರ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಬ್ಲಾಕ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಇದೆ, ಮತ್ತೆ ರೆಡ್ ಬ್ಲಾಕ್ ಮಿಕ್ಸ್ ಕೂಡ ಇದೆ. ಬಟ್ ಯಾವ ಪಿಚ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ರೆಡ್ ಸಾಯಿಲ್ ಕೊಟ್ರೆ ಬೌನ್ಸ್ ಟ್ವಿಸ್ಟ್ ಮಾಡ್ಬೋದು, ಸಖತ್ ಅಸಿಸ್ಟ್ ಆಗುತ್ತೆ ಬ್ಯಾಟ್ಸ್ಮನ್ಸ್ಗೆ. ಅದೇನಾದ್ರೂ ಬ್ಲಾಕ್ ಸಾಯಿಲ್ ಕೊಟ್ರೆ ಬ್ಯಾಟಿಂಗ್ ಆಡಕ್ ಕಷ್ಟ ಆಗುತ್ತೆ, ಬೌಲರ್ಸ್ಗೆ ಅಸಿಸ್ಟ್ ಆಗುತ್ತೆ. ಬಟ್ ಇವತ್ತು ಯಾವ ಪಿಚ್ ಕೊಡ್ತಾರಂತ ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ, ಯಾವ್ದು ಕೊಡ್ತಾರ ಅಂತ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಲ್ IPL ಮ್ಯಾಚಸ್ ಅಲ್ಲಿ ರೆಡ್ ವಿಕೆಟ್ ಸಾಯಿಲ್ ಕೊಟ್ಟಿರೋದು. ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ ರೆಡ್ ಸಾಯಿಲ್ ಅಲ್ವಾ. ಸ್ಟ್ರೋಕ್ ಯಾರ್ಯಾರು ಸ್ಟ್ರೋಕ್ ಪ್ಲೇಯರ್ಸ್ ಇರ್ತಾರೋ ಅವ್ರು ಸಖತ್ ಇದಾಗುತ್ತೆ. ಮತ್ತೆ ಇವ್ರು ಬೌಲಿಂಗ್ ಮಾಡೋಕ್ಕೂ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ 1 to 6 ಓವರ್ಸ್ ಸಖತ್ ಅಸಿಸ್ಟ್ ಆಗುತ್ತೆ, ಸ್ಪೀಡ್ ಬೌಲಿಂಗ್ ಕೂಡ. ಒಂಥರ ಇದು ಈವನ್ ಆಗಿರುತ್ತೆ ಬೌಲರ್ಸ್ ಬ್ಯಾಟರ್ಸ್ಗೂ ಅಂತಾನು ಹೇಳ್ಬೋದು. ಮತ್ತೆ ಇವರು ಹೆಡ್ ಟು ಹೆಡ್ ಅಂತ ಬಂದಾಗ ಟೋಟಲ್ ಆಡಿರೋದು 8 ಮ್ಯಾಚಸ್. 8 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ GT ವಿನ್ ಆಗಿದೆ, ಇನ್ 2 ಮ್ಯಾಚಸ್ RR ವಿನ್ ಆಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ GT ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಆಡಿರೋದು ಇದುವರೆಗೂ 3 ಮ್ಯಾಚಸ್. 3 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ GT ವಿನ್ ಆದ್ರೆ RR 1. ಇಲ್ಲೂ ಅಷ್ಟೇ ಇವರೇ ಹೋಮ್ ಗ್ರೌಂಡ್ ಅಲ್ವಾ GTದು, ಇವ್ರದೇ ಡಾಮಿನೇಷನ್ ಅನ್ನೋದಿದೆ. ಮತ್ತೆ 2 ಟೀಮ್ಸ್ ನ ಪ್ಲೇಯಿಂಗ್ 11 ಅಂತ ಬಂದಾಗ ಇವರು GT ಲಾಸ್ಟ್ ಮ್ಯಾಚ್ ಸೋತಿರ್ಬೋದು, ಅಷ್ಟೊಂದೇನು ಅಜೀಬಾಗಿ ಸೋತಿಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಈ ಮ್ಯಾಚ್ ಅಷ್ಟೇ ಪ್ಲೇಯಿಂಗ್ 11 ಸೇಮ್. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಇವತ್ತು ಅದೇ ಪ್ಲೇಯಿಂಗ್ 11 ಜೊತೆನೆ ಹೋಗೋ ಸಾಧ್ಯತೆ ಇದೆ. ಮತ್ತೆ ರಾಜಸ್ಥಾನ್ ರಾಯಲ್ಸ್ ಅಷ್ಟೇ, ಯಾಕಂದ್ರೆ ಇವ್ರು ವಿನ್ನಿಂಗ್ ಇಂದ ಬರ್ತಾ ಇರೋದಲ್ವಾ, ಇವ್ರು ಅಷ್ಟೇ ಪ್ಲೇಯಿಂಗ್ 11 ಚೇಂಜ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ವಿನ್ನಿಂಗ್ ಸ್ಟ್ರೈಕ್ ಇರೋರು ಯಾರಾದ್ರೂ ಪ್ಲೇಯಿಂಗ್ 11 ಚೇಂಜ್ ಮಾಡಕ್ ಹೋಗ್ತಾರ? ಇದೇ ಪ್ಲೇಯಿಂಗ್ 11 ಜೊತೆನೆ ಇವತ್ತು ಹೋಗ್ತಾರೆ. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಆವರೇಜ್ ವಿನ್ನಿಂಗ್ ಸ್ಕೋರ್ ಬಂದು 200+. ನೀವು ಯಾರಾದ್ರೂ ಪೋಸ್ಟ್ ಬ್ಯಾಟಿಂಗ್ ಆಡ್ತಾರೆ 200+ ಸ್ಕೋರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು ಡಿಪೆಂಡ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೆಕೆಂಡ್ ಆವರೇಜ್ ಇನ್ನಿಂಗ್ ಸ್ಕೋರ್ ಬಂದು 180 ಬಿಲೋ. ನೀವೇನಾದ್ರೂ 200 ಕೊಟ್ಟು ನಾವು ಚೇಂಜ್ ಮಾಡ್ತೇವೆ ಅಂದ್ರೆ ಕಷ್ಟ ಆಗುತ್ತೆ. ಏನಾದ್ರೂ ನೀವು ಚೇಂಜ್ ಮಾಡ್ಬೇಕಾದ್ರೆ 180 ಬಿಲೋನೇ ಕಟ್ ಆಗಬೇಕು. ಮತ್ತೆ ಈ ಸ್ಟೇಡಿಯಂ ಅಲ್ಲಿ ಆಡಿರೋ ಇದುವರೆಗೂ 44 ಮ್ಯಾಚಸ್ IPL ಮ್ಯಾಚಸ್. ಅದ್ರಲ್ಲಿ 22 ವಿನ್ಸ್ ಪೋಸ್ಟ್ ಬ್ಯಾಟಿಂಗ್ ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು 22 ವಿನ್ಸ್ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಗೊತ್ತಾಗ್ತದೆ ಈವನ್ ಕಂಟೆಸ್ಟ್ ಇರುತ್ತೆ. ಮತ್ತೆ ಯಾರಾದ್ರೂ ಟಾಸ್ ವಿನ್ ಆದ್ರೆ ಬೌಲಿಂಗ್ ತಗೊಂಡ್ರು ಆಶ್ಚರ್ಯ ಪಡಂಗಿಲ್ಲ, ಚೇಜಿಂಗ್ ತಗೊಂಡ್ರು ಆಶ್ಚರ್ಯ ಪಡಂಗಿಲ್ಲ. ಬಟ್ ಡ್ಯೂ ಫ್ಯಾಕ್ಟರ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಗುಜರಾತ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಜಾಸ್ತಿ ಅಂದ್ರೆ ಯಾರೇ ಆಗ್ಲಿ ಟಾಸ್ ವಿನ್ ಆದ್ರೂ ಸ್ವಲ್ಪ ಚೇಜಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ. ಇವತ್ತು ನನ್ಗೆ ಅನಿಸ್ದಾಗೆ ಮೊದಲನೇ ಮ್ಯಾಚ್ ಅಲ್ಲಿ MI ವಿನ್ ಆಗುತ್ತೆ, ಮತ್ತೆ ಎರಡನೇ ಮ್ಯಾಚ್ ಅಲ್ಲಿ ಬಂದು GT ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯೋಗ ಇಷ್ಟ ಕೇರ್, ಬಾಯ್.